ಬೆಂಕಿ ಬಬಲಾದಿ ಮುತ್ಯಾರಂದ್ರ ನಮ್ಮ ಉತ್ತರ ಕರ್ನಾಟಕದಾಗ ಯಾರಿಗ್ ಗೊತ್ತಿಲ್ಲ. ಆದ್ರ ಬೆಂಕಿ ಬಬಲಾದಿ ಮಠ ನಮ್ ಗೋಕಾಕದಿಂದ 10 ಕಿಲೋಮೀಟರ್ ದೂರದಾಗಿರೋ ಅರಬಾವಿ ಮಠದಾಗೂ ಒಂದ್ ಐತ್ ಅನ್ನೋ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಕೆಂಪು ಹೆಂಚುಗಳ ಛಾವಣಿ ಮತ್ತು ಕಲ್ಲಿನ ಕಂಬಗಳನ್ನು ಹೊಂದಿರುವ ತೆರೆದ ಗಾಳಿಯ ಮಂಟಪದ ಶೈಲಿಯಲ್ಲಿ ವಿಶಿಷ್ಟ ಲಕ್ಷಣದಲ್ಲಿ ದೇವಾಲಯನ್ನ ವಿನ್ಯಾಸಗೊಳಿಸಿದ್ದಾರೆ. ಅಮೃತ ಶಿಲೆಯಿಂದ ನಿರ್ಮಿತವಾದ ಆಮೆಯು ಮತ್ತು ವಿಶಿಷ್ಟ ರೀತಿಯ ಅಂಚುಗಳ ಜೊತೆ ನಿರ್ಮಾಣವಾಗಿರುವ ಗರ್ಭಗುಡಿ ಯಾವುದೇ ರೀತಿಯ ಸ್ವರ್ಗ ಆಸನದ ವಿನ್ಯಾಸಕ್ಕಿಂತ ಕಡಿಮೆ ಇರಲಿಲ್ಲ. ಒಳಾಂಗಣ ಛಾವಣಿಯ ವಿನ್ಯಾಸ ಅಂತೂ ಆಧುನಿಕತೆಯ ನಿಜಾಂಶವನ್ನ ಸಾರಿ ಹೇಳತ್ತಿತ್ತು. ಮತ್ತ ಪ್ರತಿ ಕಂಬಗಳು ಮತ್ತು ಪರದೆಗಳು ರಾಜಗಾಂಭೀರ್ಯವನ್ನ ಎತ್ತಿ ತೋರುತ್ತಿದ್ವು. ಅಲ್ಲಿರುವ ಪ್ರತಿ ಕಿಟಕಿ ಬಾಗಿಲುಗಳ ಜೊತೆಗೆ ಮೆಟ್ಟಿಲುಗಳು ಸಹ ಬೇರಾವ ಲೋಕಕ್ಕೆ ಕೊಂಡೊಯ್ದ ರೀತಿ ಭಾಸ ಮಾಡುತ್ತಿದ್ದವು. ನಿಸರ್ಗಭರಿತ ದೇವಾಲಯದಿಂದ ಹೊರಗೆ ಬಂದ ಅಲ್ಲೇ ಪಕ್ಕದಲ್ಲಿ ಇದ್ದ ಹಳೆಯ ದೇವಾಲಯಕ್ಕೆ ಬಂದು ಒಳಗೆ ಇರುವ ಸಕಲ ದೇವಮಾನವರು, ಸಿದ್ಧಿ ಪುರುಷರು ಮತ್ತು ಸಕಲ ದೇವತೆಗಳಿಗೆ ಮಂಡಿಯೂರಿ ನಮಸ್ಕರಿಸಿದರು. ಮಠಕ್ಕೆ ಸಂಬಂಧಪಟ್ಟಿದ್ದು ಹಲವಾರು ಅನೇಕ ಜಾನುವಾರುಗಳು ಇದ್ವು. ಅವುಗಳು ಇರುವ ತಾಣ ಮತ್ತು ಬೆಳೆಯುವ ರೀತಿ ನೋಡ್ಬೇಕಂತ ಹೇಳಿ ಒಳಗೆ ಬಂದು, ಆದ್ರೆ ಎಲ್ಲಾ ಜಾನುವಾರುಗಳು ಮೇಯಿಸ್ಬೇಕಂತ ಹೇಳಿ ಹೊರ ಕರ್ಕೊಂಡು ಹೋಗಿದ್ರ. ಸಣ್ಣ ಸಣ್ಣ ಕಂದಮ್ಮಗಳ ಜೊತೆ ಅವುಗಳು ವಿಶ್ರಾಂತಿಸುತ್ತಿರುವ ಕೊಟ್ಟಿಗೆ ಕೊಡೋ ನೆಮ್ಮದಿ ನಮ್ಮ 5 ಸ್ಟಾರ್ ಹೋಟೆಲ್ಗಳು ಕೊಡೋದಿಲ್ಲ. ಎಲ್ಲ ಜಾನುವಾರುಗಳಿಗೆ ಊಟದ ಖಜಾನೆ ಅಂತೂ ಶಿಸ್ತು ಬದ್ದಿನಿಂದ ಕೂಡಿಟ್ಟಿದ್ರು. ಮೇಲು ಹೋಗಿದ್ದ ದನಕರಗಳನ್ನ ನೋಡ್ಬೇಕಂತ ಹೇಳಿ ಅವು ಇರೋ ಜಾಗ ಹೊಡ್ಕೊಂಡು ಹೋದು ಅಲ್ಲೇ ಸಮೀಪದಾಗ ಮಠದವ್ರು ಮೇಸಾತಿದ್ರ. ಅವ್ರು ಏನ್ ಹೇಳ್ರಿ ಹೊರಗಳು ಟೋಟಲ್ ಒಂದ್ 40-45 ದನಗಳದವ್ರು. ಎಲ್ಲಾ ಮಠದವ್ರಿ ಎಲ್ಲಾ ಮಠದವ್ರಿ. ಬಬಲಾದಿ ಅಜ್ಜಾರ್ ಮಠ ಅಷ್ಟ ಐತ್ರು. ಬಬಲಾದಿ ಅಜ್ಜಾರದ ಅಟ್ಟಾರ ಅಷ್ಟಾರೆ. ಈಚೆ ಕಡೆ ಕಟ್ಟಾತಾರಲ್ಲ ಹೊಸದ ಅದ ಹೊಸ ಗುಡಿ ಮಾಡ್ಯಾರ್ರಿ. ಈ ಜಾತ್ರೆ ಯಾವಾಗ್ರದ? ಜಾತ್ರೆ ಈಗ ಮುಂದಿನ ತಿಂಗಳು. ಈ ಕುಸ್ತಿ ಕಣದಾಗ ಪ್ರತಿ ವರ್ಷ 1000 ಜನ ಪಾಲ್ಗೊಳ್ತಾರ. ಅದ್ರಾಗ ಈ ವರ್ಷ ನೀವು ಒಬ್ರು ಆಗ್ರ ಅಂತ ಹೇಳಿ ಇವತ್ತಿನ ಈ ಅಲೆಮಾರಿ ಪಯಣ ಮುಗಿತೈತೆ. ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.